ದಶಕಗಳ ಕಾಲ ಆಡಳಿತ ನೀಡಿದ್ದಂತಹ ಬಿಬಿಎಂಪಿಯ ಯುಗಾಂತ್ಯ ಕಂಡಿದೆ. ಇಂದಿನಿಂದ ಅಧಿಕೃತವಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೆಂಗಳೂರಿನ ಆಡಳಿತವನ್ನು ನಡೆಸಲಿದೆ. ಬೆಂಗಳೂರಿನ 198 ವಾರ್ಡ್ಗಳನ್ನು ಜಿಬಿಎ ಅಡಿಯಲ್ಲಿ 5 ಪಾಲಿಕೆಗಳಾಗಿ ವರ್ಗೀಕರಣ ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷರಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಉಪಾಧ್ಯಕ್ಷರಾಗಿದ್ದಾರೆ. ಪೂರ್ವ ಪಾಲಿಕೆ, ಪಶ್ಚಿಮ ಪಾಲಿಕೆ, ಉತ್ತರ ಪಾಲಿಕೆ ಹಾಗೂ ದಕ್ಷಿಣ ಪಾಲಿಕೆ ಹಾಗೂ ಕೇಂದ್ರ ಪಾಲಿಕೆ ಎಂಬ 5 ಹೊಸ ನಗರ ಪಾಲಿಕೆಗಳು ಅಸ್ತಿತ್ವಕ್ಕೆ ಬರಲಿವೆ. ಜಿಬಿಎಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ಬೆಂಗಳೂರಿನ 3 ಸಂಸದರು, ಬೆಂಗಳೂರಿನ ಶಾಸಕರು ಸೇರಿದಂತೆ 37 ಪದನಿಮಿತ್ತ ಸದಸ್ಯರ ನೇಮಕ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಿದ್ದು, ಸದ್ಯ ಇರುವಂತಹ 198 ವಾರ್ಡ್ಗಳು ಯಥಾಸ್ಥಿತಿಯಲ್ಲಿ ಮುಂದುವರಿಯಲಿದೆ. 5 ಭಾಗಗಳನ್ನು ಮಾಡಿ ಅಧಿಕಾರ ಹಂಚಿಕೆ ಮಾಡಿದ್ದು, ಪ್ರತಿ ಪಾಲಿಕೆಗೆ 2 ವಲಯಗಳಂತೆ 10 ವಲಯಗಳ ರಚನೆಯಾಗಲಿದ್ದು, ಒಂದೇ ವಿಧಾನಸಭಾ ಕ್ಷೇತ್ರದ ವಿವಿಧ ವಾರ್ಡ್ಗಳು ಬೇರೆ ಬೇರೆ ಪಾಲಿಕೆ ವ್ಯಾಪ್ತಿಗೆ ಬರಲಿವೆ ಎಂದರು. ಅಲ್ಲದೆ ಮೇಯರ್ ಅವಧಿ ಇನ್ನು ಮುಂದೆ 2 ವರ್ಷ ಮಾತ್ರ ಇರಲಿದೆ. ಪ್ರತಿ 3 ತಿಂಗಳಿಗೊಮ್ಮೆ ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ ಅಂತ ಡಿಕೆಶಿ ತಿಳಿಸಿದರು. ಕಾರ್ಪೊರೇಟ್ ಸಂಬಂಧಪಟ್ಟಂತ ಬೆಂಗಳೂರು ಹೆಸರನ್ನ ಹೊಂದಿಕೊಂಡೇ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ. ಈ ಸಂತೋಷವನ್ನ ಇಡೀ ದೇಶಕ್ಕೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಎಲ್ಲರೂ ಕೂಡ ನಾಗರಿಕರಿಗೆ, ಬೆಂಗಳೂರು ನಗರದ ಎಲ್ಲ ನಾಗರಿಕರಿಗೆ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಜನರ ಹತ್ತಿರ ಹೋಗಬೇಕು. ಇದನ್ನ ಸಂಪರ್ಕದಲ್ಲಿ, ಸೇವೆಯಲ್ಲಿ ಬಹಳ ಹತ್ತಿರದಿಂದ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅದಕ್ಕೆ ನಾವು 5 ವಿಂಗಡಣೆಗಳ ಕಾರ್ಪೊರೇಷನ್ಗಳಿಗೆ ಎಲ್ಲರೂ ಕೂಡ ಕಾರ್ಪೊರೇಟ್ ಸಂಬಂಧಪಟ್ಟಂತ ಪ್ರತಿಯೊಂದು 5 ಸಂಸ್ಥೆಗೂ ಅಡ್ಮಿನಿಸ್ಟ್ರೇಟರ್ ನೇಮಕ ಮಾಡಿ, ಜೊತೆಗೆ ನಮ್ಮ ಅಧಿಕಾರಿಗಳಿಗೆ 5 ಜನ ಕಾರ್ಪೊರೇಷನ್ IAS ಅಧಿಕಾರಿಗಳಾಗಿ ಈಗಾಗಲೇ ಕಮಿಷನರ್ಗಳಾಗಿ ನೇಮಕ ಮಾಡಿ, ಅವ್ರ ಕೈ ಕೆಳಗಡೆ ಅವ್ರನ್ನ ಸಹಾಯ ಮಾಡಲಿಕ್ಕೂ ಕೂಡ 5 ಜನ IAS ಆಫೀಸರ್ಸ್ ಇಟ್ಟು, ಕೆಲವು KS ಆಫೀಸರ್ಸ್ ಕೂಡ ಅವ್ರ ಕೆಳಗಡೆ ಕೂಡ ಇಟ್ಟು ಈಗಾಗಲೇ ನಾನು ಆದೇಶವನ್ನು ಕೂಡ ಈಗಾಗಲೇ ನಾವು ಹೊರಡಿಸಿದ್ದೇವೆ. ಬಹುಶಃ